I'm sharing with you about the cave time. ನಿಮ್ಮ ಸಂಗಡ ನಾನು ಆ ಗುಹೆಯಲ್ಲಿ ಇರುವ ಸಮಯದ ಬಗ್ಗೆ ಹಂಚಿಕೊಳ್ಳುತ್ತಾ ಇದ್ದೇನೆ. Point number 1. ಮೊದಲನೇ ಅಂಶ, the realities of the cave. ಈ ಗುಹೆಯ ವಾಸ್ತವಿಕತೆಗಳು. Now imagine the Bible says in chapter 22 verse 1 part A, David left God and escaped to the cave of Adullam. 1 ಸಾಮುವೇಲನಿಗೆ ಬರೆದಿರುವ ಪುಸ್ತಕ 22ನೇ ಅಧ್ಯಾಯ 1ನೇ ವಚನದ ಮೊದಲನೇ ಭಾಗ ಹೇಳುತ್ತದೆ, ದಾವೀದನು ಅಲ್ಲಿಂದ ತಪ್ಪಿಸಿಕೊಂಡು ಅದುಲಾಮ್ ಎಂಬ ಗವಿಗೆ ಹೋದನು. After faithfully serving Saul and after faithfully living for the Lord, now David realizes that it is not easy for him to live under Saul, so he decided to run to the cave of Adullam. ದೇವರಿಗೆ ನಂಬಿಗಸ್ತಿಕೆಯಿಂದ ಕೊಟ್ಟು ಸೌಲನ ಕೆಳಗಡೆ ನಂಬಿಗಸ್ತಿಕೆಯಿಂದ ಸೇವೆ ಮಾಡಿದ ನಂತರ ದಾವೀದನಿಗೆ ಗೊತ್ತಾಗಿದೆ ಆತನಿಗೆ ಸುಲಭವಾಗಿ ಸೌಲನ ಜೊತೆಯಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದುಲಾಮ್ ಗುಹೆಗೆ ಓಡಿ ಹೋಗುತ್ತಾನೆ. Now you see here, ಇಲ್ಲಿ ನೋಡಿರಿ, David is now alone in the cave. ಈಗ ದಾವೀದನು ಆ ಗುಹೆಯಲ್ಲಿ ಒಬ್ಬಂಟಿಯಾಗಿದ್ದಾನೆ. Number 1, he could not stay with Saul. ಸೌಲನ ಜೊತೆಯಲ್ಲಿ ಇರುವುದಕ್ಕೆ ಸಾಧ್ಯವಾಗಲಿಲ್ಲ. Number 2, he could not stay with the priest in Nob. ನೋಬಲ್ಲಿ ಇದ್ದ ಯಾಜಕರ ಸಂಗಡನು ಆತನಿಗೆ ಇರಲಿಕ್ಕೆ ಸಾಧ್ಯವಾಗಲಿಲ್ಲ. Because David went to the king, to the priest in Nob, and he picked up some weapons from there, and he saw one fellow seeing him with the priest. One fellow saw David standing with the priest, and he went and told of Saul that David is conspiring with the priest. And Saul called and killed so many priests. So David knew that he could not be even in Nob with the priest. ನೋಡ್ರಿ, ನೋಬ್ ಎಂಬುವ ಒಂದು ಸ್ಥಳಕ್ಕೆ, ಯಾಜಕರಿದ್ದ ಸ್ಥಳಕ್ಕೆ ದಾವೀದನು ಹೋಗಿ ಅಲ್ಲಿ ಸ್ವಲ್ಪ ಅಸ್ತ್ರಗಳನ್ನು ಅವರ ಬಳಿಕ ತೆಗೆದುಕೊಂಡು ಬಂದಾಗ ಸೌಲನ ಒಂದು ಆಳು ಈತನನ್ನು ನೋಡಿಬಿಟ್ಟು ಸೌಲನು ಇವನು ಒಳಸಂಚನ್ನು ಹಾಕ್ತಾ ಇದ್ದಾನೆ ಅಂತ ಹೇಳಿ ಎಲ್ಲಾ ಯಾಜಕರನ್ನು ಅಲ್ಲಿ ಕೊಂದು ಹಾಕಿದನು. Now he goes to the king of Gath. The king name is Achish. ಈಗ ಅಕೀಶ್ ಎಂಬುವ ಅರಸನು ಗಾತ್ಗೆ ಸೇರಿದವನು, ಅವನ ಬಳಿಕ ದಾವೀದನು ಹೋಗುತ್ತಾನೆ. Can somebody tell me who came from Gath? ಗಾತಿಂದ ಯಾರು ಬಂದರು ಅಂತ ಯಾರಾದ್ರೂ ಹೇಳಬಹುದಾ? Goliath came from Gath. ಗೋಲಿಯಾತನು ಗಾತಿಗೆ ಸೇರಿದವನು. He killed Goliath. ಆತನು ದಾವೀದನು ಗೋಲಿಯಾತನು ಅಲ್ಲಿ ಕೊಂದಾಕಿದನು. But in times of his pain, he is going to the same place where his enemy was. ಆದ್ರೆ ನೋಡಿ, ಆತನ ಇಕ್ಕಟ್ಟಿನ ಸಮಯದಲ್ಲಿ ಆತನ ಶತ್ರು ಎಲ್ಲಿದ್ನೋ ಅದೇ ಜಾಗಕ್ಕೆ ಇವನು ಹೋಗುತ್ತಾ ಇದ್ದಾನೆ. Now imagine, ಯೋಚನೆ ಮಾಡಿ ನೋಡ್ರಿ, in times of your cave, you don't know what you are doing. ನಿಮ್ಮ ಗುಹೆಯ ಸಮಯಗಳಲ್ಲಿ ನೀವು ಏನ್ ಮಾಡ್ತೀರಾ ಅಂತ ನಿಮಗೆ ಗೊತ್ತಿಲ್ಲ ಅಲ್ವಾ? You are running to Nob the priest. ನೀವು ಗಾತಿಗೆ ಹೋಗ್ತೀರಾ. You are running to Nob the priest. ನೋಬಿಗೆ ಹೋಗಿ ಅಲ್ಲಿ ಇರುವ ಯಾಜಕರ ಬಳಿ ಹೋಗ್ತೀರಾ. You are running to Achish, the king of Gath, for some help, but Achish did not trust David, so he acts like a madman and he escapes. ಗಾತಿನ ರಾಜನಾದ ಅಕೀಶ್ನ ಬಳಿಗೆ ಹೋಗುತ್ತಾನೆ, ಆದ್ರೆ ಆ ಅಕೀಶ್ ಅರಸನು ದಾವೀದನು ನಂಬುವುದಿಲ್ಲ, ಆದುದರಿಂದ ದಾವೀದನು ಹುಚ್ಚನಂತೆ ನಟನೆ ಮಾಡುತ್ತಾನೆ. So David could not stay with Saul. ಆದುದರಿಂದ ದಾವೀದಿಗೆ ಸೌಲನ ಸಂಗಡ ಇರ್ಲಿಕ್ಕೆ ಸಾಧ್ಯವಾಗಲಿಲ್ಲ. He could not be in Nob. ನೋಬಲ್ಲಿ ಹೋಗಿರ್ಕೂ ಸಾಧ್ಯವಾಗಲಿಲ್ಲ. He could not stay with Achish. ಅಕೀಶ ಸಂಗಡನೂ ಇರ್ಲಿಕ್ಕೆ ಸಾಧ್ಯ ಆಗಲಿಲ್ಲ. Now this was the man who was anointed by God, who was serving a living God. ಜೀವಿಸ್ತಾ ಇರುವ ಯೆಹೋವನಾದ ದೇವರನ್ನು ಸೇವಿಸಿಕೊಂಡು ಅಭಿಷೇಕ ಮಾಡಲ್ಪಟ್ಟಿರುವ ಇಂಥ ಮನುಷ್ಯನಾಗಿದ್ದವನು. Everybody became an enemy. ಎಲ್ಲರೂ ಆತನಿಗೆ ಶತ್ರುವಾಗಿ ಬಿಟ್ಟರು. When you are in your cave time, ನೀವು ನಿಮ್ಮ ಗುಹೆಯ ಸಮಯದಲ್ಲಿ ಇದ್ದಾಗ everybody will turn against you.
ಎಲ್ಲರೂ ನಿಮ್ಮ ವಿರುದ್ಧವಾಗೇ ಇರುತ್ತಾರೆ. Can somebody say an amen? ಯಾರಾದ್ರೂ ಆಮೆನ್ ಅನ್ನಿ. You are struggling now. ನೀವು ಈಗ ಕಷ್ಟ ಪಡ್ತಾ ಇದ್ದೀರಾ. You don't know what to decide. ಏನು ತೀರ್ಮಾನ ತಗೊಳ್ಳೋದು ಅಂತ You don't ಗೊತ್ತಿಲ್ಲ. know where to go. ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ. Everywhere you feel people are rejecting you. ಎಲ್ಲಿ ಹೋದ್ರು ಜನರು ನಿಮ್ಮನ್ನು ತಿರಸ್ಕರಿಸ್ತಾ ಇದ್ದಾರೆ. Remember, ನೆನಪಲ್ಲಿ ಇಟ್ಟುಕೊಳ್ಳಿರಿ. number one, there is sorrow in the cave. ಆ ಗುಹೆಯಲ್ಲಿ ದುಃಖವಿದೆ. Now imagine, David was brought to an absolute, situation. Everything looked so low. ನೋಡ್ರಿ, ದಾವಿದನು ಇದ್ದಿದ್ದ ಆ ಸನ್ನಿವೇಶ ತೀರಾ ಮೋಸ ಇತ್ತು. ಎಲ್ಲವೂ ಕೆಳಗ ಮಟ್ಟದಲ್ಲಿತ್ತು. He is hurting. ಆತನೇ ಬಹಳ ಮರಮುರಿದು ಹೋಗಿದ್ದಾನೆ. He is broken. ಆತನು ಮುರಿದೋಗಿ ನೋವಲ್ಲಿ ಅನುಭವಿಸ್ತಾ ಇದ್ದಾನೆ. He is defeated. ಆತನು ಸೋತವನಾಗಿದ್ದಾನೆ. The crown prince of Israel is living in a cave. ಇಸ್ರಾಯೇಲ್ ರಾಜ್ಯದ ಯುವರಾಜನು ಆತನು ಒಂದು ಗುಹೆಯಲ್ಲಿ ವಾಸ ಮಾಡ್ತಾ He ಇದ್ದಾನೆ. cannot find comfort with anybody. ಯಾರ ಬಳಿಕನು ಆತನು ಸಂತೈಸುತ್ತಾ ಇಲ್ಲ. Now he is fighting loneliness in the midst of the cave. ಈಗ ಆ ಗುಹೆಯ ಮಧ್ಯದಲ್ಲಿ ಆತನು ಒಂಟಿತನವನ್ನು ಅನುಭವಿಸ್ತಾ ಇದ್ದಾನೆ. Remember, ನೆನಪಲ್ಲಿ ಇಟ್ಟುಕೊಳ್ಳಿರಿ, when all of us go through a cave time, ನಾವೆಲ್ಲರೂ ಗುಹೆಯ ಸಮಯದಲ್ಲಿ ಹಾದಿ ಹೋದಾಗ we can't act spiritual, but we have to accept our cave time. ನೋಡ್ರಿ, ನಮ್ಮ ಗುಹೆಯ ಸಮಯವನ್ನು ನಾವು ಸ್ವೀಕರಿಸಬೇಕು. ಆ ಸಮಯದಲ್ಲಿ ಬಹಳ ಆಧ್ಯಾತ್ಮಿಕವಾಗಿ ನಡೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. So number one, what is there in the cave time? ಮೊದಲನೇದಾಗಿ ಗುಹೆಯ ಸಮಯದಲ್ಲಿ ಏನು ಇರುತ್ತದೆ? There is sorrow in the cave time. ಗುಹೆಯ ಸಮಯದಲ್ಲಿ ದುಃಖವಿರುತ್ತದೆ. Number two, ಎರಡನೇದಾಗಿ there is loneliness in the cave time. ಆ ಒಂದು ಗುಹೆಯ ಸಮಯದಲ್ಲಿ ಒಬ್ಬಂಟಿತನವಿರುತ್ತದೆ. His family, his friends, all his followers, all cut off from him, and now he is alone. ಆತನ ಕುಟುಂಬದವರು, ಆತನ ಸ್ನೇಹಿತರು, ಆತನ ಹಿಂಬಾಲಕರು ಎಲ್ಲರೂ ಆತನ ತಿರಸ್ಕರಿಸಿ ಬಿಟ್ಟು ಹೋದರು. ಈಗ ಆತನು ಒಬ್ಬಂಟಿಯಾಗಿದ್ದಾನೆ. All the fellowship with others were cut off. ಬೇರೆಯವರ ಜೊತೆ ಇದ್ದ ಸಂಬಂಧ, ಐಕ್ಯತೆ ಎಲ್ಲವೂ ಮುರಿದು ಹೋಗಿತ್ತು. David was brought to a place where he had nothing, no one except God. ಆಮೆನ್, ಆಮೆನ್. ದಾವೀದು ಎಂತ ಒಂದು ಸ್ಥಳದಲ್ಲಿ ಆತನ ಇಟ್ಟಿದ್ದರು ಅಂದರೆ ಆತನಿಗೆ ಯಾರೂ ಇರಲಿಲ್ಲ, ಏನೂ ಇರಲಿಲ್ಲ, ದೇವರನ್ನ ಬಿಟ್ಟು. Everybody say, ಎಲ್ಲರೂ ಹೇಳಿರಿ, even if no one is there, ಯಾರು ಇಲ್ಲದಿದ್ದರೂ ಸಹ, if God is there, if God is there, come on, open your mouth and say, even if no one is there, even if no one is there, if God is there, God is there, God will build me up again. God will build me up again. Come on, somebody praise him. ಆಮೆನ್, ಆಮೆನ್. ಯಾರು ಇಲ್ಲದೆ ಇದ್ದರೂ ದೇವರು ನನ್ನ ಸಂಗಡ ಇದ್ದರೆ ದೇವರು ನನ್ನನ್ನು ಪುನಃ ಸ್ಥಾಪಿಸುವನು. Now imagine, ಯೋಚನೆ ಮಾಡಿ ನೋಡ್ರಿ, Jacob was left alone in the tent. ಯಾಕೋಬನು ಆ ಗೂಡಾರದಲ್ಲಿ ಒಬ್ಬನೆಯಾಗಿ ಇದ್ದನು. Elijah was alone at the brook. ಎಲಿಯನು ಆ ತೊರೆಯ ಬಳಿಕ ಒಬ್ಬಂಟಿಯನಾಗಿದ್ದನು. Moses was alone in the backside of that mountain. ಮೋಶೆಯು ಸಹ ಆ ಪರ್ವತದ ಹಿನ್ನೆಲೆಯಲ್ಲಿ ಆತನು ಒಬ್ಬಂಟಿಯಾಗಿದ್ದನು. Jesus was alone in the garden of Gethsemane. ಯೇಸು ಸ್ವಾಮಿ ಗೆತ್ಸೆಮನೆ ತೋಟದಲ್ಲಿ ಆತನು ಒಬ್ಬಂಟಿಯಾಗಿದ್ದನು. But remember, ನೆನಪಲ್ಲಿ ಇಟ್ಟುಕೊಳ್ಳಿರಿ, each of these experienced their triumph after the time of loneliness. ಆಮೆನ್, ಆಮೆನ್. ಆದರೆ ಈ ಒಂಟಿತನದ ಸಮಯದ ನಂತರ ಇವರೆಲ್ಲರೂ ಒಂದು ದೊಡ್ಡ ಜಯವನ್ನು ಅನುಭವಿಸಿದರು. Hallelujah. Hallelujah. Cave time is not forever. ಆ ಗುಹೆಯ ಸಮಯ ಎಂದೆಂದಿಗೂ ನಿರಂತರವಲ್ಲ. I said cave time is not forever. ಆ ಗುಹೆಯ ಸಮಯವು ಎಂದಿಗೂ Loneliness is not forever. ಒಬ್ಬಂಟಿತನ ಎಂದಿಗೂ ಇರುವುದಿಲ್ಲ. There is a season. ಒಂದು ಕಾಲ ಉಂಟು. God will turn around your destiny and your family, and God will lift you up. ದೇವರು ನಿಮ್ಮ ಭವಿಷ್ಯವನ್ನು, ನಿಮ್ಮ ಕುಟುಂಬವನ್ನು ಎಲ್ಲ ಬದಲಾಯಿಸಿ ನಿಮ್ಮನ್ನ ಮೇಲಕ್ಕೆ ಎತ್ತುವನು. Times of breaking up ಮುರಿದು ಹೋಗುವ ಒಂದು ಸಮಯಗಳು and
tearing down ಎಲ್ಲವೂ ಕಿತ್ತು ಹೋಗುವ ಸಮಯಗಳು comes before the times of building up. ಕಟ್ಟುವ ಸಮಯಕ್ಕೆ ಮುಂಚೆ ಇಂಥ ಸಮಯಗಳು ಬರುತ್ತವೆ. Somebody shout a hallelujah. ಯಾರಾದ್ರೂ ಹಲ್ಲೆಲೂಯಾ ಹೇಳಿ. Everybody read this. Times of breaking up and tearing down often come before the times of building up. Times of breaking up and tearing down often. God is going to build you up. ದೇವರು ನಿಮ್ಮನ್ನ ಕಟ್ಟಿ ಎಬ್ಬಿಸುತ್ತಾನೆ. God is going to sustain your life. ದೇವರು ನಿಮ್ಮ ಜೀವಿತವನ್ನು ನಡೆಸುತ್ತಾನೆ. Remember, ನೆನಪಲ್ಲಿಟ್ಟುಕೊಳ್ಳಿರಿ, there is sorrow in the cave. ಆ ಗುಹೆಯಲ್ಲಿ ದುಃಖವಿದೆ. There is loneliness in the cave. ಆ ಗುಹೆಯಲ್ಲಿ ಒಬ್ಬಂಟಿತನ ಇದೆ. But remember, number 3, there is learning in the cave. ಆದರೆ ಮೂರನೇದಾಗಿ ಆ ಒಂದು ಗುಹೆಯಲ್ಲಿ ಕಲಿಕೆ ಇದೆ, ಶಿಕ್ಷಣ ಉಂಟು. David was taught by God in the cave. ಆ ಗುಹೆಯಲ್ಲಿ ದೇವರಿಂದ ದಾವೀದನು ಕಲಿಸಲ್ಪಟ್ಟನು. You know one thing David learned in the cave? ನಿಮಗೆ ಗೊತ್ತಾ, ಗುಹೆಯಲ್ಲಿ ದಾವೀದನು ಒಂದು ಕಾರ್ಯವನ್ನು ಕಲಿತನು. Do you know what David learned in the cave? ನಿಮಗೆ ಗೊತ್ತಾ, ಗುಹೆಯಲ್ಲಿ ದಾವೀದನು To depend on God. To totally 100% depend on God. 100% ದೇವರ ಮೇಲೆ ಅವಲಂಬಿಸಿಕೊಳ್ಳುವುದನ್ನು ಆತನು ಕಲಿತನು ಗುಹೆಯಲ್ಲಿ. David decided that 100% he will depend on God. 100% ಆತನು ದೇವರನ್ನೇ ಅವಲಂಬಿಸ್ತಾನೆ ಅಂತ ಕಲಿತುಕೊಂಡನು. I want you to know, ನೀವು ತಿಳಿದುಕೊಳ್ಳಬೇಕು, God allowed David to come to this cave so that David might learn not to lean on his family's friends, finances, fame, future. But God taught him, your name, your fame, your future, your family, your friends, everybody will let you down. But when you trust me, I will turn around your destiny. ಆಮೆನ್ ಆಮೆನ್. ದೇವರು ದಾವೀದನು, ಆತನ ಕುಟುಂಬ, ಆತನ ಸ್ನೇಹಿತರು, ಆತನ ದುಡ್ಡು ಕಾಸು, ಆತನ ಕೀರ್ತಿ, ಆತನ ಭವಿಷ್ಯ ಯಾವುದನ್ನು ಅವಲಂಬಿಸಿಕೋಬಾರದು ಅಂತಾನೆ ದೇವರು ಆತನಿಗೆ ಈ ಗುಹೆಯ ಸಮಯವನ್ನು ಅನುಮತಿಸಿದನು. All of you understand? ಎಲ್ಲರೂ ಅರ್ಥ ಮಾಡಿಕೊಳ್ಳಿರಿ. 3 things. 3 ಕಾರ್ಯ. God was not trying to destroy David. ದೇವರು ದಾವೀದನು ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡಿಲ್ಲ. Whenever you are going through cave time, ಯಾವಾಗೆಲ್ಲ ನೀವು ಗುಹೆಯ ಸಮಯದಲ್ಲಿ ಹಾದಿ ಹೋಗ್ತಿರೋ, remember, ನೆನಪಲ್ಲಿ ಇಟ್ಟುಕೊಳ್ಳಿರಿ, God is not planning to destroy you. ದೇವರು ನಿಮ್ಮನ್ನ ನಾಶ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇಲ್ಲ. I have sat right here ನಾನು ಇಲ್ಲೇ ಕುಳಿತು with my guitar. ನನ್ನ ಗಿಟಾರ್ ಜೊತೆ I have sung for hours. ನಾನು ಗಂಟೆ ನಾನು ಇಲ್ಲಿ Right here, right in this place. ಈ ಜಾಗದಲ್ಲೇ. Cave time is not the destroying time. God will never destroy you when you are going through cave time. ನೀವು ಗುಹೆಯ ಸಮಯದಲ್ಲಿ ಇದ್ದಾಗ ದೇವರು ನಿಮ್ಮನ್ನ ಎಂದಿಗೂ ನಾಶ ಮಾಡುವುದಿಲ್ಲ. Number 2, ಎರಡನೇದಾಗಿ, God was not trying to discipline David. ದಾವೀದಿಗೆ ದೇವರು ಶಿಸ್ತುಯನ್ನು ಸಹ ಕಲಿಸ್ತಾ ಇರಲಿಲ್ಲ. Remember, ನೆನಪಲ್ಲಿ ಇಟ್ಟುಕೊಳ್ಳಿ, cave time is the time God is disciplining your life. No. ಈ ಗುಹೆಯ ಸಮಯದಲ್ಲಿ ದೇವರು ನಿಮ್ಮನ್ನ ಶಿಸ್ತು ಮಾಡಿ ಕಲಿಸ್ತಾ ಇದ್ದಾರೆ ಅಂತ ಅಂದುಕೊಳ್ಳಬೇಡ್ರಿ. Number 1, ಮೊದಲನೇದಾಗಿ, God is not destroying David. ದೇವರು ದಾವೀದನ್ನು ನಾಶ ಮಾಡ್ತಾ ಇಲ್ಲ. Number 2, ಎರಡನೇದಾಗಿ, God is not disciplining David. ದೇವರು ದಾವೀದನ್ನು ಶಿಸ್ತುಪಡಿಸ್ತಾ ಇಲ್ಲ. Number 3, ಮೂರನೇದಾಗಿ, God is developing David. ದಾವೀದನ್ನು ದೇವರು ಬೆಳೆಸ್ತಾ ಇದ್ದಾರೆ. I will become stronger after the cave. ಆ ಗುಹೆಯ ಸಮಯದ ನಂತರ ನಾನು ಬಲಿಷ್ಠನಾಗುವೆನು. God is developing David into a man of God. ದಾವೀದನ್ನು ದೇವರ ಮನುಷ್ಯನಾಗಿ ದೇವರು ಆತನನ್ನು ಆ ಗುಹೆಯ ಒಳಗೆ ಬೆಳೆಸ್ತಾ ಇದ್ದಾನೆ. God will never take you to the cave to break you. ನಿನ್ನನ್ನು ಮುರಿದು ಹಾಕಲು ದೇವರು ಎಂದಿಗೂ ಗುಹೆಗೆ ಕರೆದುಕೊಂಡು ಹೋಗುವುದಿಲ್ಲ. But God will take you to the cave to build you. ಆದರೆ ನಿನ್ನನ್ನು ಕಟ್ಟಿ ಎಬ್ಬಿಸುವಂತೆ ದೇವರು ನಿನ್ನನ್ನು ಗುಹೆಯ ಅನುಭವದಲ್ಲಿ ಕರ್ಕೊಂಡು ಹೋಗುತ್ತಾನೆ. All those who know English, read this loudly. ಆಂಗ್ಲದಲ್ಲಿ ಓದಿರಿ. All those who know English, read this loudly.
God does not take us to the cave to break us. He does it to build us. Hallelujah. Hallelujah. Kannada. ದೇವರು ನಮ್ಮನ್ನು ಗುಹೆಗೆ ಮುರಿದು ಹಾಕಲು ಕರೆದುಕೊಂಡು ಹೋಗುವುದಿಲ್ಲ, ಇಲ್ಲ. ಆದರೆ ನಮ್ಮನ್ನು ಕಟ್ಟಿ ಎಬ್ಬಿಸಲು ಕರೆದುಕೊಂಡು ಹೋಗುತ್ತಾನೆ. Hallelujah. Hallelujah. I am not in the cave to be broken. I am in the cave to be built by the hand of God. ನಾನು ಗುಹೆಯಲ್ಲಿ ಮುರಿದು ಹೋಗುವಂತೆ ಇಲ್ಲ, ಆದರೆ ದೇವರ ಕರದಿಂದ ಕಟ್ಟಿಸಲ್ಪಡುವುದಕ್ಕಾಗಿ ನಾನು ಗುಹೆಯಲ್ಲಿ ಇದ್ದೇನೆ. Many a times you can learn lessons in the dark period of your life than the light side of your life. ನೋಡ್ರಿ, ಅನೇಕ ಬಾರಿ ನಮ್ಮ ಜೀವಿತಗಳಲ್ಲಿ ಅಂಧಕಾರದ ಸಮಯಗಳಲ್ಲೇ ಅನೇಕ ಪಾಠವನ್ನು ಕಲಿತೇವೆ, ಬೇರೆ ಬೆಳಕಿನ ಸಮಯದಲ್ಲಿ ಅಲ್ಲ. You know, during the light you may not learn, ಬೆಳಕಿನ ಸಮಯದಲ್ಲಿ ನೀವು ಕಲಿಯದೇ ಇರಬಹುದು, but during the darkness, ಆದ್ರೆ ಅಂಧಕಾರದ ಸಮಯಗಳಲ್ಲಿ, see, the choice is yours. ನೋಡ್ರಿ, ನೀವು ಆಯ್ಕೆ ಮಾಡ್ಕೋಬೇಕು. The choice is mine. ಆ ಆಯ್ಕೆ ನನ್ನದು. I can blame everybody. Oh, I worked hard, I trusted so and so, I did this, I did that, I am like this, and they did like this, they threw me out. That is, you are not a man of God. ನೋಡ್ರಿ, ನೀವು ದೇವರ ಮನುಷ್ಯನಾಗಿದ್ದು ಅವ್ರು ಈ ತರ ಮಾಡಿದ್ರು, ಇವ್ರು ಈ ತರ ಮಾಡಿದ್ರು, ನಾನು ಇದೆಲ್ಲ ಮಾಡ್ದೆ, ನಾನು ಹಂಗೆ ಮಾಡ್ದೆ, ನಾನು ಇವ್ರನ್ನ ನಂಬದೆ, ಈ ತರ ಎಲ್ಲ ಹೇಳ್ಕೊಂಡಿದ್ರೆ ದೇವರ ಮನುಷ್ಯರ ಲಕ್ಷಣ ಅಲ್ಲ. Go to the cave, shut up and sit quietly. ಆ ಗುಹೆಗೆ ಹೋಗಿ ನೀವು ಅರ್ಪಣೆ ಮಾಡಿ ನೀವು ಅಲ್ಲಿ ಸುಮ್ಮನೆ ಕುಳಿತು, Make me Lord, ನನ್ನನ್ನು ಮುರಿದು ಹಾಕಿ ಸ್ವಾಮಿ, use me Lord, ನನ್ನನ್ನು ಉಪಯೋಗಿಸು ಸ್ವಾಮಿ, turn around my destiny Lord. ನನ್ನ ಭವಿಷ್ಯವನ್ನು ಬದಲಾಯಿಸು ಸ್ವಾಮಿ. The husband and wife, they liked each other so much. ಗಂಡ ಹೆಂಡತಿ ಒಬ್ರನ್ನೊಬ್ರು ಇಷ್ಟು ಪ್ರೀತಿಸಿದರು. They had one daughter. ಅವರಿಗೆ ಒಂದು ಮಗಳಿದ್ದಳು. They were so close to each other. ಅವರು ಬಹಳನೇ ಒಬ್ರಿಗೊಬ್ರು ನಿಕಟವಾಗಿ ಸಮೀಪವಾಗಿದ್ದರು. One morning the wife got up. ಒಂದು ದಿವಸ ಬೆಳಗ್ಗೆ ಹೆಂಡತಿ ಎದ್ದು, She got all the breakfast ready. ಎಲ್ಲ ತಿಂಡಿ ಎಲ್ಲ ರೆಡಿ ಮಾಡಿ, She was ready, child was ready. ಅವಳು ಎಲ್ಲ ತಿಂಡಿ ಮಾಡಿ ಎಲ್ಲ ರೆಡಿ ಆಗಿತ್ತು. The husband came, all of them sat. They were so joyful eating at the table the breakfast. ಮಗುನು ರೆಡಿ ಆಗಿತ್ತು, ಎಲ್ಲರೂ ಗಂಡ ಬಂದ್ರು, ಎಲ್ಲರೂ ತಿಂಡಿ ಚೆನ್ನಾಗಿ ತಿಂತಾ ಇದ್ರು ಬೆಳಿಗ್ಗೆ. And suddenly ಇದ್ದಕ್ಕಿದ್ದಾಗ the husband, before going, he hugged her, kissed her and gave her a letter and went. ಆ ಗಂಡ ಹೋಗುವ ಮುಂಚೆ ಅವಳಿಗೆ ತಬ್ಬಿ ಮುತ್ತಿಟ್ಟು ಅವಳಿಗೆ ಒಂದು ಕಾಗದವನ್ನು ಕೊಟ್ಟು ಹೋದನು. After he went, she was so excited, opened the letter and she started reading. ಅವನು ಹೋಗಿದ ನಂತರ ಅವಳು ಬಹಳ ಉತ್ಸಾಹಗೊಂಡು ಆ ಕಾಗದವನ್ನು ಬಿಚ್ಚಿ ಓದ್ಲಿಕ್ಕೆ ನೋಡಿದ್ಲು. The husband said, ಆ ಗಂಡ ಹೇಳಿದ್ದನು, I am leaving you. ನಾನು ನಿನ್ನನ್ನು ಬಿಟ್ಟು ಹೋಗ್ತಾ ಇದ್ದೇನೆ. I am leaving you. ನಾನು ನಿನ್ನನ್ನು ಬಿಟ್ಟು ಹೋಗ್ತಾ ಇದ್ದೇನೆ. This is my house. ಇದು ನನ್ನ ಮನೆ. Before I come, I want you and the daughter to be out of this house. ನಾನು ಬರುವ ಮುಂಚೆ ನೀನು ಮಗಳು ಈ ಮನೆಯಿಂದ ಹೊರಗಡೆ ಇರಬೇಕು ಅಂತ. She cried. ಅವಳು ಅತ್ತಳು. God will never break you during your cave time. ನಿಮ್ಮ ಗುಹೆಯ ಸಮಯದಲ್ಲಿ ದೇವರು ನಿನ್ನನ್ನು ಮುರಿದು ಹಾಕುವುದಿಲ್ಲ. God will build you up. ದೇವರು ನಿಮ್ಮನ್ನು ಕಟ್ಟಿ ಎಬ್ಬಿಸುವನು. Every storm will come. ಎಲ್ಲಾ ತರದ ಒಂದು Every darkness will come. ಬಿರುಗಾಳಿ ಅಂಧಕಾರ ಬರುತ್ತದೆ. Everyone will come against you. ಎಲ್ಲರೂ ನಿಮ್ಮ ವಿರುದ್ಧವಾಗಿ But remember, ಆದರೆ ನೆನಪಲ್ಲಿಟ್ಟುಕೊಳ್ಳಿ, inside the cave, you are going to become a great child of God. ಆದರೆ ನೆನಪಲ್ಲಿಟ್ಟುಕೊಳ್ಳಿರಿ, ಆ ಗುಹೆಯೊಳಗಡೆ ನೀವು ದೇವರ ಮಗುವಾಗಿ ದೊಡ್ಡದಾಗಿ ಬೆಳೀತೀರಿ. We may not like the cave. ನಿಮಗೆ ಗುಹೆಯ ಅನುಭವ ಇಷ್ಟವಿರುವುದಿಲ್ಲ. We may not understand the cave. ನಮಗೆ ಗುಹೆಯ ಅನುಭವ ಅರ್ಥವಾಗುವುದಿಲ್ಲ. But remember, ಆದ್ರೆ ನೆನಪಲ್ಲಿಟ್ಟುಕೊಳ್ಳಿ, something beautiful is going to happen in your life. ಏನೋ ಸುಂದರವಾಗಿ ಒಂದು ಕಾರ್ಯ ನಿನ್ನ ಜೀವಿತದಲ್ಲಿ ನಡೆಯುತ್ತದೆ. Whenever people hurt you, ಯಾವಾಗೆಲ್ಲ ಜನರು ನಿಮ್ಮ ಮನಸ್ಸಿಗೆ ಬೇಜಾರ ಮಾಡ್ತಾರೆ, you just go and do what God wants you to do. ದೇವರು ನಿಮ್ಮನ್ನ ಏನು ಮಾಡ್ಲಿಕ್ಕೆ ಹೇಳ್ತಾರೋ ಅದನ್ನು ನೀವು ಸುಮ್ಮನೆ ಮಾಡ್ರಿ.